ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂತೂ ನಮ್ಮಮ್ಮ ಮದುವೆ ನೆಪದಲ್ಲಾದ್ರೂ 4 ದಿನ ಹಳ್ಳಿಯಲ್ಲಿ ನೆಮ್ಮದಿಯಾಗಿರೋ ಹಾಗಾಯ್ತು ನೋಡಿ. ಅದಕ್ಕೆ ಲಕ್ಷ್ಮಿ ಮದುವೆ ಬೋನಸ್ ಬೇರೆ. ಅಮ್ಮ ಮದುವೆ ಅಂತೂ ಸಾಂಗ್ವಾಗಿ ನಡೆದೋಯ್ತು. ಇನ್ನು ಲಕ್ಕಿ ಮದುವೆನೂ ಹಾಗೆ ನಡೆದು ಬಿಟ್ರೆ ಅಷ್ಟು ಸಾಕು ನನಗೆ. ನಡೆಯುತ್ತೆ ರೀ, ಅದನ್ನು ನೀವೇ ಮುಂದೆ ನಿಂತು ನಡೆಸ್ಕೊಡ್ತಾ ಇದ್ದೀರಲ್ವಾ, ಚೆನ್ನಾಗಿ ನಡೆದೇ ನಡೆಯುತ್ತೆ. ನನ್ನ ಖುಷಿನ ಹಾಳು ಮಾಡಿ ನನ್ನ ಭವಿಷ್ಯಕ್ಕೆ ಸಮಾಧಿ ಕಟ್ಟಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ದೇವಕಿ, ಪ್ರೀತಿ ಹೆಸರಲ್ಲಿ ಮೋಸ ಹೋಗೋದನ್ನು ನಾನು ತಡೆದಿದ್ದೀನಿ. ನಾಳೆಯಿಂದ ಹೊಸ ಜೀವನ ಶುರು ಮಾಡು. ನನ್ನ ಮಗಳ ಮದುವೆ ಮಾಡೋ ಭಾಗ್ಯ ಅಂತೂ ಆ ಭಗವಂತ ನನಗೆ ಕೊಟ್ಟಿರಲಿಲ್ಲ. ಆದರೆ ಈಗ ನೋಡು, ಕಣ್ಣೊರ್ಸಗೆ 2 ಮದುವೆನ ನಾನೇ ಮುಂದೆ ನಿಂತು ನಡೆಸೋ ಹಾಗೆ ಮಾಡಿದ್ದಾನೆ. ಹೋಗ್ಲಿ ಬಿಡಿ, ಯಾಕೆ ನೊಂದ್ಕೋತೀರಾ? ಈಗ ನಾವು ಹಳ್ಳಿಗೆ ಬಂದಿದ್ದೀವಲ್ವಾ, ಖುಷಿ ಪಡಿ. ಸಿಟಿಯಲ್ಲಿ ಧಾವಂತದ ಬದುಕಲ್ಲಿ ಕಳೆದು ಹೋಗಿರೋ ನಮಗೆ ಹಳ್ಳಿಯಲ್ಲಿ 4 ದಿನ ನೆಮ್ಮದಿಯಿಂದ ಇರೋದಕ್ಕೆ ಅದೃಷ್ಟ ಸಿಕ್ಕಿದೆ. ಏನೇನು ಯೋಚನೆ ಮಾಡಿ ಆ ಕ್ಷಣನಾದರೂ ನಾವು ಯಾಕೆ ಕಳ್ಕೋಬೇಕು? ನಿಜ ಸರೋಜ, ಎಲ್ಲೆಲ್ಲೇ ಸುತ್ತಾಡ್ಕೊಂಡು ಬಂದ್ರೂ ತಾಯಿ ಮಲ್ಲಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಅಲ್ವಾ. ಈ ಹಳ್ಳಿ ಒಂಥರ ಹಾಗೆ, ತಾಯಿ ಮಡ್ಲಿದ್ದ ಹಾಗೆ. ನನ್ಗೆ ಅರ್ಥ ಆಯ್ತು ರೀ. ನಮ್ಮಮ್ಮ ಮದುವೆಗೆ ಎಲ್ಲರೂ ಬಂದಿದ್ರು, ಎಲ್ಲರ ಆಶೀರ್ವಾದನೂ ಸಿಕ್ತು ಅವಳಿಗೆ. ಆದರೆ ಮನೆ ಹಿರಿಯರಾಗಿ ಅವರೊಬ್ಬರು ಬಂದಿದ್ರೆ. ಅಲ್ಲ ರೀ, ಇಷ್ಟು ದಿನದಲ್ಲಿ ಅವ್ರ ಸುಳಿವೇ ಸಿಗ್ಲಿಲ್ವಾ? ಇಲ್ಲ ಸರೋಜ, ಹಳ್ಳಿಯಲ್ಲಿ ಯಾರನ್ನಾದ್ರೂ ವಿಚಾರಿಸ್ಬೇಕಾಗಿತ್ತು. ಈ ಹಳ್ಳಿಲಿ ಆ ಪಟೇಲಂಗೆ ಗೊತ್ತಿದೆ ಅದು. ಏನು ಪಟೇಲಂಗ? ಅವ ತಮ್ಮ ಮದುವೆಗೆ ಕಾರ್ಡ್ ಕೊಡಕ್ಕೆ ಹೋದಾಗ ಹೇಳ್ದ, ನಿಮ್ಮ ದೊಡ್ಡಮ್ಮನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು ಅಂತ. ಹೌದಾ? ಎಲ್ಲಿದಾರಂತೆ? ಏನಂತ ಹೇಳ್ದ? ಅಷ್ಟು ಸುಲಭವಾಗಿ ಹೇಳ್ತಾನ ಅವನು. ಮೊಮ್ಮಗಳ ಮದುವೆನ ನಿಲ್ಲಿಸಿ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಡು, ಆಗ ಹೇಳ್ತೀನಿ ಅಂತಂದ. ಏನು ಹೇಳ್ತಿದ್ದೀರಾ ನೀವು? ಹೌದು, ಆ ಕ್ಷಣಕ್ಕೆ ಅವನು ಹೇಳಿದ್ದು ನಿಜ ಅಂತ ಅನಿಸ್ತು ನನಗೆ. ಖಂಡಿತ ಅವನಿಗೆ ಗೊತ್ತಿದೆ. ಛೇ, ನಮಗೂ ಗೊತ್ತಾಗ್ಬೇಕಿತ್ತು ರೀ. ಇಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀನಿ ಸರೋಜ, ಇನ್ನು ಮುಂದೆ ಹುಡುಕ್ತಾನೆ ಇರ್ತೀನಿ. ನನ್ನ ಹಣೆಯಲ್ಲಿ ಬರೆದಿದ್ರೆ ಬಾ ದೇವಕಿ. ಅಮ್ಮ, ಇಲ್ಲಿ ಏನ್ ನಡೀತಾ ಇದೆ? ಏನಾಯ್ತೆ? ಅಲ್ಲಮ್ಮ, ಇದೆಲ್ಲ ನಿನಗೆ ಸರಿ ಅನ್ನಿಸ್ತಿದ್ಯಾ? ಯಾರ್ದೋ ಮದ್ವೆಗೋಸ್ಕರ ಮನೆ ಜನ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಕೂತಿರೋದು ಎಷ್ಟು ಸರಿ? ಅವ್ರ ಮನೆ ಮದ್ವೆ ಅವ್ರು ಮಾಡ್ಕೋತಾರೆ. ಈ ವ್ಯಕ್ತಿಗೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಏನಾರು ಇದ್ರೆ ಒಂದಷ್ಟು ದುಡ್ಡು ಕೊಟ್ಟು ಬಂದಿದ್ರೆ ಆಗ್ತಿತ್ತು. ಹಾಗಲ್ಲ ಕಣೆ. ತನ್ನ ಮನೆ ಮದ್ವೆ ಸಾಲದು ಅಂತ ಊರವ್ರ ಮದ್ವೆ ಎಲ್ಲ ಮಾಡೋ ಆಸೆ ಇವರಿಗೆ. ಅದಕ್ಕೆ ಇವರೊಬ್ಬರೇ ಇಲ್ಲಿದ್ರೆ ಸಾಕು ತಾನೆ, ನಾವೆಲ್ಲ ಯಾಕಿರ್ಬೇಕು? ನಾನು ಯಾರನ್ನು ಕಟ್ಟಿ ಹಾಕಿಲ್ಲ. ಇಷ್ಟ ಇರೋರು ಇರಬಹುದು, ಇಲ್ಲ ಅಂದ್ರೆ ಹೊರಡಬಹುದು. ಇಷ್ಟು ದಿನ ನಾನು ಇದ್ದಿದ್ದೆ ಅಮ್ಮಗೋಸ್ಕರ. ಇಲ್ಲೇ ಇರೋಷ್ಟು ದಿನ ಅವಳನ್ನ ನೋಡ್ಬಹುದು, ಅವಳನ್ನ ಮಾತಾಡ್ಸ್ಬಹುದು ಅಂತ. ಆದ್ರೆ ನಮ್ಮನೆ ಮಕ್ಕಳು ಯಾರ್ದೋ ಮದುವೆಗೆ ಕತ್ತೆ ಚಾಕ್ರಿ ಮಾಡೋದು ನನ್ನ ಕೈಯಿಂದ ನೋಡಕ್ ಆಗಲ್ಲ. ಅಮ್ಮ, ನೀವೆಲ್ಲ ಯಾರು ಬರ್ತಿರೋ ಬನ್ನಿ, ನಾನು ಅಮ್ಮನ ಒಂದ್ಸಲ ಮೀಟ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಯಾರು ನನ್ನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಬೇಡಿ. ಅಲ್ವೇ ದೇವಕಿ? ದೇವಕಿ, ಅಣ್ಣ, ಸೀರೆ ತೋರಿಸ. ಹಾಂ, ಅದಲ್ಲ, ಆ ನೀಲಿ ಕಲರ್ ತಗೊಳ್ಳಿ. ಅತ್ತೆ, ಏನು ಸಂಜೀವ? ಈ ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸಂಜೀವ. ಅಮೃತ ಅವರೇ, ಈ ಸೀರೆ ನಿಮ್ಗೆ ಇಷ್ಟ ಆಯ್ತಾ? ಅಲ್ಲ, ನನಗೆ ಯಾಕೆ? ನಿನ್ ಹೆಂಡತಿ ಸೆಲೆಕ್ಟ್ ಮಾಡಿರೋದು ತಗೋಬೇಕು ಅನ್ನೋದಿದ್ರೆ ಮತ್ ನನ್ನನ್ನು ಯಾಕೋ ಕೇಳಿದೆ? ನಿಮ್ಗೆ ಸೀರೆ ಓಕೆನಾ?
ಅಮ್ಮೋ ನಿನ್ ಗಂಡ ಪಾಪ ಅಷ್ಟೊಂದು ಪ್ರೀತಿಯಿಂದ ಕೊಡಿಸ್ತಿದ್ದಾರೆ, ತಗೊಳ್ಳೆ. ಹೇಳಿ ಅಮೃತ ಅವ್ರೆ, ಓಕೆನಾ? ಇದೆಷ್ಟು? ಧರ್ಮರಾಜ್ ಸಾಹೇಬರು ಯಾವುದಕ್ಕೂ ದುಡ್ಡು ತಗೋಬಾರ್ದು ಅಂತ ಹೇಳಿದ್ದಾರೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಲ್ ಅವರೇ ಕೊಡ್ತಾರೆ. ಇಲ್ಲ, ಇದು ನನ್ನ ಹೆಂಡತಿಗೋಸ್ಕರ ನಾನು ಕೊಡಿಸ್ತಾ ಇರೋ ಸೀರೆ. ನನ್ನ ದುಡ್ಡೆಲ್ಲ ಈ ಸೀರೆ ತಗೋಬೇಕು ನಾನು. ಪ್ಲೀಸ್ ಹೇಳಿ, ಎಷ್ಟು ಈ ಸೀರೆಗೆ? ಇದ್ರ ಮೇಲೆ 19,000 ಇದೆ. ಡಿಸ್ಕೌಂಟ್ 6,000 ಹೋದ್ರೆ 13,000 ಆಗುತ್ತೆ ಸರ್. ಸರ್, ಹಿಂದೆ ಮುಂದೆ ಯಾಕೆ ನೋಡ್ತಾ ಇದ್ದೀರಾ? ನೀವು ಸೀರೆ ತಗೊಳ್ಳಿ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಹಾಂ, 13,000ಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ದ ನೋಡು. ದುಡ್ಡಿದ್ದಿದ್ರೆ ಇಷ್ಟು ಯಾಕೆ ಯೋಚನೆ ಮಾಡ್ತಿದ್ದ? ಅಣ್ಣ, ಇನ್ನೊಂದು ಫೈನಲ್ ರೇಟ್ ಹೇಳಿ. ಸರ್ ಆಲ್ರೆಡಿ 6,000 ಕಡಿಮೆ ಮಾಡಿದ್ದೀನಿ. ಅಲ್ಲ, ನನಗೆ ದುಡ್ಡು ತಗೊಳ್ಳೋದಕ್ಕೂ ಭಯ, ಸಾಹೇಬರು ಏನಾದರೂ ಅಂತಾರೆ ಅಂತ. ಸಂಜೀವ, ನೀನು ಬೇಕಾದ್ರೆ ತಗೋ, ನಾನು ದುಡ್ಡು ಕೊಡ್ತೀನಿ. ಇಲ್ಲ ಚಿಕ್ಕಪ್ಪ, ಅಮೃತ ಅವ್ರಿಗೆ ನನ್ನ ದುಡ್ಡಲ್ಲೇ ಸೀರೆ ಕೊಡಿಸ್ಬೇಕು ನಾನು. ರೇಟ್ ಕೇಳ ಕದ್ರ ಬಿಟ್ಟಿದ್ದಾನೆ, ಇನ್ನು ಅವನ ದುಡ್ಡಲ್ಲೇ ಸೀರೆ ಕೊಡಿಸ್ಬೇಕಂತೆ. ಇದನ್ನೇ ಕಣೆ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದು ಅನ್ನೋದು. ಅಣ್ಣ, ಆ ಸೀರೆ ತೋರಿಸಿ. ರೆಡ್ ಕಲರಾ? ಹಾಂ, ಅದೇ ಕೆಂಪುದು. ಶೋಭಿತಾ, ಅವನ ಟೇಸ್ಟ್ ನೋಡೆ, ಆ ಸೀರೆ ನೋಡೆ. ನಮ್ಮನೆ ಕೆಲಸದವನ ಹೆಂಡತಿ ಕೂಡ ಇದಕ್ಕಿಂತ ಒಳ್ಳೆ ಸೀರೆ ಉಟ್ಕೊಳ್ತಾಳೆ. ಅಣ್ಣ, ಇದಕ್ಕೆಷ್ಟು? ಇದಾ 2,400. ತುಂಬ ಕಮ್ಮಿ ಆಯಿತು. ಬೇರೆ ಸೀರೆ ಯಾವುದಾದ್ರೂ ಸ್ವಲ್ಪ? ಈ ಸೀರೆ ಚೆನ್ನಾಗಿದೆ. ಅಮೃತ ಅವರೇ, ಈ ಸೀರೆ ನನಗಿಷ್ಟ ಆಯಿತು. ನಿಜವಾಗ್ಲೂ ನಿಮಗೆ ಸೀರೆ ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯಿತು. ಅಮ್ಮು, ನಿನಗೆ ನಿಜವಾಗ್ಲೂ ಈ ಸೀರೆ ಇಷ್ಟ ಆಯ್ತಾ? ಅಲ್ಲ, ನೀನು 10-15 ಸಾವಿರ ಕೊಟ್ಟು ಬ್ರಾಂಡೆಡ್ ಟಾಪ್ಸ್ ತಗೊಂತಿದ್ದಳು. ಈಗ ಈ ಚೀಪ್ 2,500 ಸೀರೆ ಇಷ್ಟ ಆಯ್ತು ಅಂತಿದ್ಯಾ? ನೀನು ದುಡ್ಡಿನ ಕನ್ನಡಕ ಹಾಕೊಂಡು ನೋಡ್ತಾ ಇದೀಯಾ, ಅದಕ್ಕೆ ನಿಂಗೆ ಪ್ರೈಸ್ ಟ್ಯಾಗ್ ಮಾತ್ರ ಕಾಣಿಸ್ತಾ ಇದೆ. ದುಡ್ಡು ಬಿಟ್ಟಾಕು, ಅದ್ರ ಕ್ವಾಲಿಟಿ ನೋಡು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.